ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗಣ್ಯ ಅತಿಥಿಗಳು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡೋದಕ್ಕೂ ಮೊದಲು ಇವತ್ತಿನ ಬೆಳವಣಿಗೆ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾ ಇದ್ದೆ. ಈಗಾಗಲೇ ಸಂಜೆ 5 ಗಂಟೆಗೆ ಪತ್ರಿಕಾಗೋಷ್ಠಿ ಮಾಡಿದ ಯಡಿಯೂರಪ್ಪ ಏನು ಮಾತಾಡಿದ್ರು ಅನ್ನೋದನ್ನು ನೋಡಿದ್ರಿ. ಅದಕ್ಕೆ ಈಶ್ವರಪ್ಪನವರ ಉತ್ತರ ಏನಿತ್ತು ಅನ್ನೋದನ್ನು ನೋಡಿದ್ರಿ. ಅದಕ್ಕೂ ಮೊದಲು BJP ಪಕ್ಷದ ಯಡಿಯೂರಪ್ಪ ಬಣದಲ್ಲಿ ಗುರುತಿಸಿಕೊಂಡ ಕೆಲವು ನಾಯಕರುಗಳು ಕೂಡ ಮಾತಾಡಿದರು. ಮೊದಲಿಗೆ ಸೊರಬ ಶಾಸಕ ಹರ್ತಾಳ್ ಹಾಲಪ್ಪ ಏನಂತಾರೆ ಅನ್ನೋದನ್ನು ನೋಡೋಣ. ನನ್ನ ವೈಯಕ್ತಿಕ ತೀರ್ಮಾನ ಮೊದಲು ಹೇಳ್ತೇನೆ. ನಾವು ಯಡಿಯೂರಪ್ಪನವರು ತೆಗೆದುಕೊಳ್ತಕ್ಕಂಥ ಯಾವುದೇ ತೀರ್ಮಾನಕ್ಕೆ ನಾನು ಶಾಸಕನಾಗಿ ಬದ್ಧನಾಗಿದ್ದೇನೆ. ಅವರು ರಾಜೀನಾಮೆ ಕೊಡು ಅಂದರೆ ಕೊಡ್ತೇವೆ, ಸ್ಪೀಕರಿಗೆ ಕೊಡು ಅಂದರೆ ಕೊಡ್ತೇವೆ, ಮತ್ತು ಅವ್ರು ಯಾವ ತೀರ್ಮಾನ ತೊಗೊಳ್ತಾರೋ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಒಂದು, ನಾವು ಮತ್ತೊಮ್ಮೆ ಜನರ ಹತ್ರ ಹೋಗೋದು ಬಿಟ್ಟರೆ ಬೇರೆ ಏನೂ ಕಾಣೋದಿಲ್ಲ. ಜನರ ಹತ್ರ ಹೋಗಬೇಕು, ಇಲ್ಲ ಯಡಿಯೂರಪ್ಪನವರಿಗೆ ನಾಯಕತ್ವ ಕೊಡಬೇಕು. ನಾಯಕತ್ವ ಅಂದರೆ ಮುಖ್ಯಮಂತ್ರಿ ಈ ಕ್ಷಣದಾಗ ಮಾಡಿ ಅಂತ ಹೇಳ್ತಾ ಇಲ್ಲ, ಅವರನ್ನು ಗಣನೆಗೆ ತೊಗೋಬೇಕು. ಅವ್ರ ನಾಯಕತ್ವದಲ್ಲಿ ಅವ್ರನ್ನ ಇಟ್ಕೊಂಡು ನಾವು ಚುನಾವಣೆಗೆ ಹೋಗಿದ್ದು. ಇಲ್ಲ, ಯಡಿಯೂರಪ್ಪನವರೇ ಈ ರಾಜ್ಯದ BJP ನಾಯಕರು. BJPಗೂ ಮತ್ತು ಯಡಿಯೂರಪ್ಪನವರಿಗೂ ಈ ಕರುಳು ಬಳ್ಳಿ ಸಂಬಂಧ ಅಂತಾರಲ್ಲ, ಹಾಗೆ ರಾಜಕೀಯ ಅವರು ಪ್ರಾರಂಭ ಮಾಡಿದ್ದೇ ಅಲ್ಲಿ. ಆದರೆ BJPಯವರು ಮತ್ತು ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಅವ್ರನ್ನ ಯಾವ ರೀತಿ ನಡೆಸ್ಕೊಂಡಿದೆ ಅನ್ನೋದನ್ನು ಕಳೆದ 2-3 ದಿನದಿಂದ ನೋಡ್ತಾ ಇದ್ದೀವಿ. ಎಲ್ಲಿ ಗುಂಪು ಕಟ್ತಾ ಇದ್ದಾರೆ, ಅವ್ರಿಗಾದ ಅನ್ಯಾಯವನ್ನು ಪ್ರತಿಭಟಿಸ್ಬೇಕಾದ್ರೆ ಅನ್ಯಾಯವಾದಾಗ ಮಾನಸಿಕ ಸ್ಥೈರ್ಯ ಮತ್ತು ಅವ್ರಿಗೆ ನೈತಿಕ ಸ್ಥೈರ್ಯ ತುಂಬಕ್ಕೆ ಹೋದ MLAಗಳೆಲ್ಲ ಗುಂಪು ಕಟ್ಬಿಟ್ರಾ? ಇವ್ರಿಗೆ ಯಾವ ಗುಂಪು ಕಟ್ಟಿಯಾರ? ಇವ್ರು ಯಾವ ಗುಂಪಂತೆ? ನಾನು ಈಶ್ವರಪ್ಪನವರು ಹಿರಿಯರಿದ್ದಾರೆ, ಆದರೆ ಅವ್ರು ನಡ್ಕೊಂಡ ರೀತಿ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡೋಕೆ ಹೋದಾಗ ಅವ್ರ ಜೊತೆಗಿರಬೇಕಾಗಿತ್ತು, ಕೊಡೋಕೆ ಹೋದಾಗಲೂ ಜೊತೆಗಿರಬೇಕಾಗಿತ್ತು. ಮುಖ್ಯಮಂತ್ರಿ ಆರಿಸುವಾಗಲೂ ಕೂಡ ಅವರು ಯಾವುದೇ ಗುಂಪಿನ ಜೊತೆಗೆ ಇರಬಾರ್ದಾಗಿತ್ತು. ಅವ್ರು ಅಶೋಕ್ ಹೋಟ್ಲಲ್ಲಿ ಹಾಕಿದ್ರು ಪಕ್ಷದ ಅಧ್ಯಕ್ಷರಾಗಿ ಈಶ್ವರಪ್ಪನವರು. ಇಲ್ಲ, ಈಶ್ವರಪ್ಪನವರೇ ಗುಂಪುಗಾರಿಕೆ ಮಾಡಿದ್ದಾರೆ ಅಧ್ಯಕ್ಷರಾಗಿ. ರೈಟ್, ಇದು ಹರ್ತಾಳ್ ಹಾಲಪ್ಪ ಅವ್ರ ಮಾತು. ಇನ್ನು ಹರಿಹರ ಶಾಸಕ ಇನ್ನೊಬ್ಬರು BP ಹರೀಶ್ ಕೂಡ ಮಾತಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ. BP ಹರೀಶ್ ಏನು ಹೇಳ್ತಾರೆ ನೋಡಿ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ. ಆದರೆ ನಮ್ಮ ನಾಯಕರಂಥ ಹಾಗೂ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು ಇದು ಎಲ್ಲ ದಾಖಲೆ ಮುರಿದಿದ್ದಾರೆ. ನಮ್ಮ ಹಳ್ಳಿ ಮಾತಿನಲ್ಲಿ ಹಳೋ ಗಂಡಸ್ ನಂಬಬಾರ್ದು, ನಗೋ ಹೆಂಗಸನ್ನು ನಂಬಾರ್ದು ಅಂಥೇಳಿ ಗಾದೆ ಇದೆ. ಆದರೆ ಸದಾನಂದ ಗೌಡರು ನಗೋ ಗಂಡಸರು, ಆ ಗಾದೆ ಸುಳ್ಳು ಮಾಡಿದರು. ನಗೋ ಗಂಡಸನ್ನು ಕೂಡ ನಂಬಬಾರ್ದು ಅಂಥೇಳಿ ಸದಾನಂದ ಗೌಡರು ಇವತ್ತು ವೇದ ಗಾದೆ ಎಲ್ಲವನ್ನು ಸುಳ್ಳು ಮಾಡಿದಂಥ ಮಹಾಪುರುಷ ಅವರು. ದಾಖಲೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ. ಎಲ್ಲೋ ಕುಳಿತಂಥವ್ರನ್ನ ನಂಬಿ ಯಡಿಯೂರಪ್ಪನವರು ನಮ್ಮನ್ನೆಲ್ಲ, ನಾವು ಯಡಿಯೂರಪ್ಪನವ್ರನ್ನ ನಂಬಿದ್ವಿ. ಯಡಿಯೂರಪ್ಪನವರು ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ನಮ್ಮೆಲ್ಲ ಮನವೊಲಿಸಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿದರು. ಆದರೆ ಅದೇ ಸದಾನಂದ ಗೌಡರು ಮಾಡಿದ ಕೆಲಸ ಯಡಿಯೂರಪ್ಪನವ್ರಿಗೆ ಶಿಕ್ಷೆ ಆಗಬೇಕು, ಯಡಿಯೂರಪ್ಪನವ್ರು ಸದಾ ಜೈಲಿನಲ್ಲಿರಬೇಕು, ನಾನು ಆನಂದದಿಂದ ಮುಖ್ಯಮಂತ್ರಿ ಸ್ಥಾನವನ್ನು ನಾನು ಎಂಜಾಯ್ ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉಪಕಾರವನ್ನು ನಮ್ಮ ನಾಯಕರಂಥ ಯಡಿಯೂರಪ್ಪನವ್ರಿಗೆ ಸದಾನಂದ ಗೌಡರು ಮಾಡಿದ್ದಾರೆ. ಇಂತಹ ವಿಶ್ವಾಸಘಾತಕ ಮಾಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಬೇಕಾ ಅಂಥೇಳಿ ಜನತೆ ಯೋಚನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಈಗ ಬಂದಿದೆ. ಮಹಾನ್ ನಾಯಕ ಯಡಿಯೂರಪ್ಪನವ್ರನ್ನೇ ಮೂಲೆ ಗುಂಪು ಮಾಡಿ ಅವರ ಅನುಯಾಯಿಗಳಿಗೆ, ಅವರ ಜೊತೆ ಇರ್ತಕ್ಕಂಥ ಶಾಸಕರಿಗೆ ತೊಂದರೆ ಮಾಡ್ತಕ್ಕಂಥ ಕೆಲಸ ಮಾಡಿದಂಥ ಸದಾನಂದ ಗೌಡರು ಭಾರತೀಯ ಜನತಾ ಪಕ್ಷವನ್ನು ಬಿಡ್ತಾರಾ? ಈಶ್ವರಪ್ಪನವರೇ ತಮ್ಮನ್ನು ಬಿಡ್ತಾರಾ? ಇದನ್ನು ಯೋಚನೆ ಮಾಡಿ ರಾಜ್ಯದ ಜನತೆ ಯೋಚನೆ ಮಾಡ್ತಿದ್ದಾರೆ, ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ. ಆ ಕಾರಣ ಈ ದಿನ ನಾನು ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ ಹೇಳ್ತೇನೆ, ಒಂದು ಕ್ಷಣ ಕೂಡ ಸದಾನಂದ ಗೌಡರನ್ನ ಮುಖ್ಯಮಂತ್ರಿಯನ್ನಾಗಿ ಉಳಿಸಬೇಡಿ. ಸದಾನಂದ ಗೌಡರನ್ನ ಮುಖ್ಯಮಂತ್ರಿಯಾಗಿ ಉಳಿಸಿದ್ದೇ ಆದರೆ ಇಡೀ ರಾಜ್ಯದ ಜನತೆಗೆ ಮೋಸ ಮಾಡ್ದಂಗೆ, ಇಡೀ ರಾಜ್ಯದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ದ್ರೋಹ ಮಾಡ್ದಂಗೆ. ನಿಮಗೆ ಗೌರವ ಇರದ ಜಾಗದಲ್ಲಿ ಒಂದು ನಿಮಿಷ ಕೂಡ ಇರಬೇಡಿ ಅಂಥೇಳಿ ನಾನು 3 ದಿನಗಳಿಂದ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಿದ್ದೀನಿ. ಯಾವುದೇ ಬದಲಾವಣೆ ಇಲ್ಲ. ಯಡಿಯೂರಪ್ಪನವರು ಯಾವ ಹೆಜ್ಜೆ ಇಡ್ತಾರೋ ಅದೇ ಹೆಜ್ಜೆ ಎಲ್ಲ ಶಾಸಕರದು. ಅದರ ಜೊತೆ ಹರೀಶ್ ಅವರು ಇರ್ತಾರೆ. ಇದು BP ಹರೀಶ್ ಅವರ ಮಾತುಗಳನ್ನು ಕೇಳಿದ್ರಿ. ಇದರ ನಡುವೆ ಸಚಿವ ರೇಣುಕಾಚಾರ್ಯ ಮತ್ತು ಶಾಸಕ CT ರವಿ BJP ವಕ್ತಾರರು, ಪ್ರಧಾನ ಕಾರ್ಯದರ್ಶಿ ಕೂಡ, ಅವರ ನಡುವೆನೂ ಕೂಡ ಒಂದು ವಾಗ್ಯುದ್ಧ ನಡೆಯಿತು. ಅದನ್ನು ಕೂಡ ನೋಡಿ. ಈಶ್ವರಪ್ಪನವ್ರ ಬಗ್ಗೆ, ಸದಾನಂದ ಗೌಡರ ಬಗ್ಗೆ, ನಮ್ಮೆಲ್ಲ ಪಕ್ಷದ ಮುಖಂಡರ ಬಗ್ಗೆ ಶ್ರದ್ಧೆ ಇದೆ, ವಿಶ್ವಾಸ ಇದೆ. ಆದರೆ ನನ್ನ ನಿಷ್ಠೆ ಇರೋದು BJPಗೆ. ನಮ್ಮ ಪಕ್ಷ ಹೇಳಿಕೊಟ್ಟಿರುವ ಪಾಠನೇ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋಂಥ ಪಾಠನೇ ಹೇಳ್ಕೊಟ್ಟಿರೋದು.
ಯಡಿಯೂರಪ್ಪನವರು 90ನೇ ಇಸ್ವಿನಲ್ಲಿ ನಮ್ಮೂರಿಗೆ ಕರೆಸಿ ರೈತ ಸಮ್ಮೇಳನ ಮಾಡಿ ಹೋರಾಟದ ಕಣಕ್ಕೆ ಧುಮುಕಿದವನು ನಾನು. 92ನೇ ಇಸ್ವಿನಲ್ಲಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅನ್ನುವಂಥ ಘೋಷಣೆಯನ್ನು ಹಾಕಿ ಅವತ್ತು ರೈತ ಜಾಥಾದಲ್ಲಿ ಯಡಿಯೂರಪ್ಪ ನಡಗಿದರೆ ವಿಧಾನಸೌಧ ನಡುಗುವುದು ಅಂತ ಘೋಷಣೆ ಕೊಟ್ಟವನು ನಾನು ರೇಣುಕಾಚಾರ್ಯರಿಂದ ಪಾಠ ಹೇಳಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಅವ್ರ ಜೊತೆಯಲ್ಲಿ 93ನೇ ಇಸ್ವಿನಲ್ಲಿ ಶಿವಮೊಗ್ಗದಿಂದ ಬೆಂಗಳೂರಿಗೆ 18 ದಿನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೇನೆ. ಇವತ್ತು ಅಧಿಕಾರ ಅನುಭವಿಸ್ತಾ ಅವ್ರ ಪರ ವಕ್ತಾರರಂತೆ ಹೇಳಿಕೆ ಕೊಡ್ತಿರ್ತಕ್ಕಂಥವ್ರು ಯಾರೂ ಅವತ್ತು ಅವ್ರ ಜೊತೆಯಲ್ಲಿ ಇರಲಿಲ್ಲ. ಅವ್ರ ಹೋರಾಟದ ಜೊತೆಗಿದ್ವಿ, ಅವರ ಕಷ್ಟ ಸುಖಗಳ ಜೊತೆಗಿದ್ವಿ. ಇವತ್ತಿನ ಸ್ಥಿತಿಗೆ ನಾವು ಕಾರಣ ಅಲ್ಲ, ನಮ್ಮ ಕಾರ್ಯಕರ್ತರು ಕಾರಣ ಅಲ್ಲ. ಯಾರು ಕಾರಣ ಅನ್ನೋಂಥದ್ದನ್ನ ರೇಣುಕಾಚಾರ್ಯರ ಥರದವರು ಆತ್ಮಾವಲೋಕನ ಮಾಡ್ಕೊಂಡ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಇವತ್ತಿನ ಪರಿಸ್ಥಿತಿಗೆ ನಾವಲ್ಲ ಕಾರಣ ಅಂತಕ್ಕಂಥದ್ದು ಸತ್ಯ ಗೊತ್ತಾಗುತ್ತೆ. ಇವತ್ತಿಗೂ ಅಷ್ಟೇ ನಾನು ಪಕ್ಷನಿಷ್ಠ ಶಾಸಕ, ಶ್ರದ್ಧೆ ಗೌರವ ನಾಯಕರ ಜೊತೆಗಿದೆ, ಆದರೆ ನಿಷ್ಠೆ ನನ್ನ ವಿಚಾರದ ಜೊತೆಗಿದೆ, ನನ್ನ ಪಕ್ಷದ ಜೊತೆಗಿದೆ. ಇವೆಲ್ಲವೂ ನಾನು ಕೆಲವು ದಿವಸ ಬಹಿರಂಗವಾಗಿ ಹೇಳ್ತೀನಿ. ಜೊತೆಗೆ ಇದೇ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ನಿಮ್ಮ ನಡವಳಿಕೆ ಯಾವ ರೀತಿ ಇತ್ತು? ಒಬ್ಬ ಬೃಹನ್ನಳ್ಳಿ ಅಂತ ಹೇಳಿರಲಿಲ್ಲ ನೀವು ಚಿಕ್ಕಮಗಳೂರಲ್ಲಿ. ಈಗಾಗಲೇ ನಿನ್ನೆ ನಾನು ಮಾಧ್ಯಮದ ಮುಂದೆ ಹೇಳಿದ್ದೀನಿ, ಸದಾನಂದ ಗೌಡರು ಒಬ್ಬ ಶಾಸಕ ಇಲ್ಲ, ಇವ್ರು ಯಾವ ರೀತಿ ಮುಖ್ಯಮಂತ್ರಿ ಆಗ್ತಾರೆ? ಬೃಹನ್ನಳ್ಳಿ ಅಂತ ನೀವು ನೇರವಾಗಿ ಬಹಿರಂಗ ಟೀಕೆ ಮಾಡ್ತೀವಿ ವ್ಯಕ್ತಿ ಇವತ್ತು ಅಧಿಕಾರಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ, ತನ್ನ ತೆವಲಿಗೋಸ್ಕರ ಇವತ್ತು ಸದಾನಂದ ಗೌಡರು ಓಲೈಸ್ತಿದ್ದಾರೆ. ಬಹುಶಃ ನಮಗೆಲ್ಲವೂ ಇದೆ. ಇದೇ ರೀತಿ ನನ್ನ ಬಗ್ಗೆ ಹಗುರವ ಮಾತನಾಡಿದರೆ ನಾನು ಹೇಳ್ತೀನಿ, ನಾನು ಯಾರಿಗೆ ಎದುರ್ತಕ್ಕಂಥ ವ್ಯಕ್ತಿ ಅಲ್ಲ. ಒಂದು, ನನ್ನ ಕ್ಷೇತ್ರ ಜನ ನನ್ನನ್ನು 2 ಬಾರಿ ಆಯ್ಕೆ ಮಾಡಿದ್ದಾರೆ. ನನ್ನ ಕ್ಷೇತ್ರ ಜನರಿಗೆ ನಾನು ಗೌರವ ಕೊಡ್ತೀನಿ, ನಮ್ಮ ನಾಯಕರ ಯಡಿಯೂರಪ್ಪ ನನಗೆ ಗೌರವ ಕೊಡ್ತೀನಿ, ನಮ್ಮ ಸಂಘಟನೆಗೆ ಗೌರವ ಕೊಡ್ತೀನಿ. ಬಹುಶಃ ನನ್ನ ಬಗ್ಗೆ ಹಗುರವ ಮಾತಾಡಿದ್ರೆ ನಾನು ಸವಾಲಾಗ್ತೀನಿ, ಸವಾಲು ಸ್ವೀಕಾರ ಮಾಡು. CT ರವೀಂದ್ರ ಚಿಕ್ಕಮಗಳೂರಲ್ಲಿ ಏನು ಹೇಳ್ತಾರೆ ಅದನ್ನು ನಾನು ಬಂದು ಎಲ್ಲವೂ ಬಹಿರಂಗವಾಗಿ ಹೇಳ್ತೀನಿ. ಇನ್ನೊಂದು ಸಾರಿ ಹಗುರವ ಮಾತ್ರ ಸಹಿಸಲ್ಲ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಒಂದು ಮಾತನ್ನು ಹೇಳ್ತೀನಿ, ತಾನು ಮಂತ್ರಿ ಆಗಿದ್ರೆ ಆಗಲಿ, ಬೇಡಿಕೆ ಹೇಳಿ, ಆದರೆ ನನ್ನ ಬಗ್ಗೆ ಹಗುರವಾಗಿ ಮಾತಾಡ್ತೀನಿ. ಯಾವ ನೈತಿಕ ಹಕ್ಕಿದೆ? ಯಾವ ಸತ್ಯ ಹರಿಸ್ತೀನಿ? ನೀನು ಬೆಂಗಳೂರಲ್ಲಿ ಎಷ್ಟು ಆಸ್ತಿ ಮಾಡಿದಿ ನನಗೆ ಗೊತ್ತಿಲ್ವಾ? ಕುಮಾರಸ್ವಾಮಿಯಿಂದ ಹಣ ಪಡೆದಲ್ಲ ನೀವು? ಬಹುಶಃ ಅವ್ರ ಅಗಲ್ಗನ್ಸ್ಕೊಳ್ತಾರೆ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಅವ್ರ ಡಿಮ್ಯಾಂಡ್ ಮಂತ್ರಿ ಆಗಲಿ ಮತ್ತೊಂದಾಗಲಿ, ಆದರೆ ತನ್ನ ತೆವಲಿಗೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ ಯಾವ ರೀತಿ ಸರ್ಕಾರಗಳನ್ನು ಸಂಘಟನೆ ಹೆಸರಲ್ಲಿ ದುರುಪಯೋಗ ಆಗಿದೆ. ನಾನು ಚಿಕ್ಕಮಗಳೂರಲ್ಲಿ ಬಂದು ಬಹಿರಂಗವಾಗಿ ನಾನು ಸವಾಲಾಗ್ತೀನಿ, ಇದು ಸ್ವೀಕಾರ ಮಾಡಂತ ನಾನು ಹೇಳ್ತೀನಿ. CT ರವಿ ಅಂದರೆ ಚಿಕ್ಕಮಗಳೂರಲ್ಲಿ CT ರವಿ ಅನ್ನಲ್ಲ, ಬಹುಶಃ ಭಾಳ ಅರ್ಥ ಇದೆ, ಅದನ್ನ ಹೇಳಲ್ಲ. CT ರವಿ ಅನ್ನಲ್ಲ, ಅದನ್ನು ಚಿಕ್ಕಮಗಳೂರಲ್ಲಿ ಹೇಳ್ತೀನಿ ನಾನು. CT ರವಿ ಅಂದ್ರೆ ಅದಕ್ಕೆ ಭಾಳ ಅರ್ಥ ಇದೆ, ಯಾರು CT ರವಿ ಅಂತ ಕರೆಯಲ್ಲ. ನೋಡಿ, ಅದನ್ನ ಯಾವ ಸಂದರ್ಭದಲ್ಲಿ ಎಲ್ಲಿ ಹೇಳಬೇಕು ಎಲ್ಲವೂ ಒಂದೇ ಸರಿ ಹೇಳಿದ್ರೆ ಅದಕ್ಕೆ ಹೆಚ್ಚು. ಸೊ ಇದು ಒಬ್ಬರ ಸಚಿವರು ಮತ್ತು ಶಾಸಕರ ನಡುವಿನ ವಾಗ್ಯುದ್ಧ, ಇದನ್ನು ಕೂಡ ನೋಡಿದರು. ಎಲ್ಲ ಆದ ನಂತರ CM ಸದಾನಂದ ಗೌಡರನ್ನು ಕೂಡ ನಾವು ಪ್ರತಿಕ್ರಿಯೆಗೆ ಪ್ರಯತ್ನ ಪಟ್ಟಾಗ ಸದಾನಂದ ಗೌಡರು ಏನು ಹೇಳಿದರು ನೋಡಿ. ನಾನು ಭಾರಿ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ರಾಜ್ಯದ ರಾಜಕಾರಣದ ಬಗ್ಗೆ ಇದು ಪರಿಹಾರ ಆಗುವವರೆಗೆ ಯಾವುದೇ ಬಾಹ್ಯವಾದಂಥ ಚರ್ಚೆಗಳನ್ನು ಮಾಡುವುದಿಲ್ಲ. ನಾನು ಏನಿದ್ರು ನನ್ನ ವರಿಷ್ಠರ ಜೊತೆ, ನನ್ನ ಪಕ್ಷದ ಪ್ರಮುಖರ ಜೊತೆ ಸಮಾಲೋಚನೆಗಳನ್ನು ಮಾಡ್ತೇನೆ. ನನಗೆ ವಿಶ್ವಾಸ ಇದೆ, 2-3 ದಿನಗಳಲ್ಲಿ ಪೂರ್ತಿ 100ಕ್ಕೆ 100 ಬಗೆಹರಿಯುತ್ತದೆ ಅಂತ ಹೇಳುವಂತ ವಿಶ್ವಾಸ ಇದೆ. ಚರ್ಚೆ ಮಾಡುವುದಿಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಅದರಲ್ಲೇ ಬಂತು. ಸೊ ಇದು CM ಸದಾನಂದ ಗೌಡರ ರಿಯಾಕ್ಷನ್. ಪಾಪ ಅವರು ತಾನೇ ಏನು ಹೇಳೋ ಸ್ಥಿತಿಯಲ್ಲಿದ್ದಾರೆ. ಈ ಎಲ್ಲ ಹೇಳಿಕೆಗಳನ್ನು ತಾವು ಗಮನಿಸಿದಿರಿ. ಇದಕ್ಕೆ ಉತ್ತರ ಕೊಡೋ ಸ್ಟೇಜಲ್ಲಿ ಸದಾನಂದ ಗೌಡರು ಇಲ್ಲ. ಯಾಕೆಂದರೆ ನೇರವಾಗಿ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಇಂಥವ್ರು ರಾಜ್ಯದ ಮುಖ್ಯಮಂತ್ರಿ ಆಗಿರಬೇಕಾ, ಅವ್ರು ಉಳ್ಕೊಂಡ್ರೆ ರಾಜ್ಯಕ್ಕೆ ಮಾಡಿದ ಮೋಸ, ಕಾರ್ಯಕರ್ತರಿಗೆ ಮಾಡೋ ಮೋಸ, ಅವ್ರು ಹೋಗಬೇಕು ಅನ್ನೋದನ್ನು ಅವರ ಪಕ್ಷದ ಶಾಸಕರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ಸದಾನಂದ ಗೌಡರು ಏನು ರಿಯಾಕ್ಟ್ ಮಾಡೋದಕ್ಕೆ ಸಾಧ್ಯ? ಬಹುಶಃ ಎಲ್ಲವನ್ನೂ ಗಮನಿಸಿದ್ರಿ. ಇದನ್ನು ಬಗ್ಗೆ ಮಾತಾಡೋದಕ್ಕೆ ಗಣ್ಯ ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ಮತ್ತೊಂದು ಬ್ರೇಕ್.